ಸೊ ಇದು ನಮಗೆ ಈಗ ಕಂಡು ಬರುವಂತ ಅನೇಕ ಹೊಸ ಹೊಳಹುಗಳು. ಇನ್ನೊಂದೇನು ಅಂತಂದ್ರೆ, ಈ ಒಂದು ವೃತ್ತ ಮತ್ತು ಒಂದು ಸ್ಕ್ವೇರ್ ಇದರ ಕ್ಷೇತ್ರಫಲ ಒಂದೇ ಆಗಿರ್ಬೇಕು ಅನ್ನುವಂಥದಕ್ಕೆ ಸೂತ್ರ ಇದೆಯಾ? ಇದನ್ನ ನೋಡಿದಾಗ ಪೈ ಆರ್ ಸ್ಕ್ವೇರ್ ನಮ್ಗೆ ಗೊತ್ತು. ಪೈ ಆರ್ ಸ್ಕ್ವೇರ್ ಈಸ್ ದಿ ಫಾರ್ಮುಲಾ ಫಾರ್ ಡಿಟರ್ಮೈನಿಂಗ್ ದಿಸ್ ಏರಿಯಾ ಆಫ್ ದಿ ಸರ್ಕಲ್. ಚೌಕಾಕಾರ ಇದ್ದಾಗ ಅದರ ಒಂದು ಭುಜ ಏನಿರುತ್ತೋ ಅದನ್ನ ಗುಣಿಸಿದಾಗ ಸಿಗುತ್ತೆ, ಅಂದ್ರೆ ಎ ಸ್ಕ್ವೇರ್ ಅಂತ ಹೇಳ್ತೀವಿ. ಸೊ ಪೈ ಆರ್ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಆಗುವಂತ ಆದಾಗ ಆರ್ ಎಷ್ಟಿರಬೇಕು ಅಥವಾ ಎ ಎಷ್ಟಿರಬೇಕು, ಆ ಪೈಯ ಇದು ಏನು ಅನ್ನುವಂಥದ್ದು ಒಂದು ಸೂತ್ರ. ಆ ಸೂತ್ರದಲ್ಲಿ ಆ ಪೈ ಅನ್ನುವಂಥದ್ದು ಇಂಡೆಫಿನಿಟ್, ಅದಕ್ಕೆ ಮುಗಿಯೋದಿಲ್ಲ. ಅಂದ್ರೆ ಈಗ ನಾವು ಅದನ್ನ 3 ಪಾಯಿಂಟ್ ಅದೆಷ್ಟೋ ಇದೆ, ಅದನ್ನ ಮಾಡ್ತಾ 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 ಹೋದ್ರೆ 17 ಮಿಲಿಯನ್ ಡಿಜಿಟ್ ವರೆಗೆ ನಾವು ಅದನ್ನ ಲೆಕ್ಕ ಹಾಕಿದ್ರೆ ಎಷ್ಟಾಗತ್ತೆ ಅನ್ನುವಂಥದ್ದನ್ನ ನಮ್ಮವರಾದಂತ ಶ್ರೀನಿವಾಸ ರಾಮಾನುಜಂ ಅವರು ಅದನ್ನ ಹೇಳಿದ್ದಾರೆ. ಸೊ ಇದು ಈ ಪೈಗೆ ಸಂಬಂಧಪಟ್ಟಿರುವಂಥದ್ದು. ಆದ್ರೆ ಈ ಪೈಯ ಒಂದು ಏನು ಇದಿದೆ, ವ್ಯಾಖ್ಯಾನ ಇದೆ, ಇದು ನಮಗೆ ಬಹಳ ಮುಂಚೆನೆ ಗೊತ್ತಿತ್ತು. ಯಾಕೆಂತಂದ್ರೆ ಸರ್ಕಲ್ ನಿಂದ ನಾವು ಎಲ್ಲ ಚಿತ್ರವನ್ನು ನಾವು ತೆಗಿಬಹುದು, ಜಾಮೆಟ್ರಿಕಲ್ ಫಿಗರ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಮಾಡ್ಬೋದು ಅನ್ನೋದು ನಮ್ಗೆ ಗೊತ್ತಿತ್ತು. ಸೊ ಇದು ಒಂದಾದ್ರೆ, ಇದಕ್ಕೆ ಬೋಧಾಯನ ಸುಲಭ ಸೂತ್ರ ಅನ್ನುವಂಥದ್ದು ಬರುತ್ತೆ. ನೀವು ಗೂಗಲ್ ನಲ್ಲಿ ಹುಡುಕಿದ್ರೆ ಇದಕ್ಕೆ ಇರುವಂತ ಅನೇಕ ಸಂಗತಿಗಳು ನಿಮಗೆ ಸಿಗುತ್ತೆ. ಯುರೋಪ್ನಲ್ಲಿ ಈ ಕೋಲು ಮತ್ತು ಇದಕ್ಕೆ ಇರುವಂತ ಒಂದು ರೋಪ್ ಜಾಮೆಟ್ರಿ ಅಂತ ಒಬ್ಬನೇ ಹೇಳ್ತಾನೆ, ರೋಪ್ ಜಾಮೆಟ್ರಿ. ಬಟ್ ಇದು ಹಾಗಲ್ಲ, ಇದಕ್ಕೆ ಶ್ಲೋಕಗಳಿದ್ದಾವೆ, ಅದ್ರ ಮೂಲಕ ನಾವು ಇದನ್ನ ಯಾವಾಗೋ ಹೇಳ್ಬಿಟ್ಟಿದ್ವಿ. ಮುಂದಿನ ಸಂಗತಿಯನ್ನ ನಾವು ಗಮನಿಸಬೇಕಾಗಿರುವಂತದ್ದು ಈ ಬಿಲ್ಡಿಂಗ್ ಸ್ಟ್ರಕ್ಚರ್ಗಳು. ಈ ಬಿಲ್ಡಿಂಗ್ ಸ್ಟ್ರಕ್ಚರ್ಗಳ ಬಗ್ಗೆ ಸಮರಾಂಗಣ ಸೂತ್ರಧಾರ ಅನ್ನುವಂತ ಒಂದು ಕೃತಿಯಲ್ಲಿ ನಮಗೆ ಬಿಲ್ಡಿಂಗ್ ಸ್ಟ್ರಕ್ಚರ್ ಹೇಗಿರ್ಬೇಕು, ಏನಿರ್ಬೇಕು ಇವೆಲ್ಲ ಸಿಗುತ್ತೆ. ಈ ತಿರುನಲ್ವೇಲಿಯಲ್ಲಿ, ಮಧುರೈನಲ್ಲಿ ಇರುವಂತ ದೇವಸ್ಥಾನದಲ್ಲಿ ಆ ಒಂದು ಕಂಬಗಳಲ್ಲಿ ಸರಿಗಮಪದ ಅನ್ನುವಂತ ಒಂದು ಶಬ್ದ ಬರುತ್ತೆ ಅದನ್ನ ಬಡದಾಗ. ಇದು ನಾವು ಕೇಳಿದ್ದೀವಿ, ನಮ್ಗೆ ಹಂಪಿನಲ್ಲೂ ಬಹುಶಃ ಆ ತರದ್ದೊಂದು ಇದೆ ಅಲ್ವೇ? ಹಾಗೆ ಆ ರೀತಿಯಲ್ಲಿ ಸರಿಗಮಪ ಅನ್ನುವಂತ ನೋಟ್ಸ್ ಅಂತೇನು ಹೇಳ್ತೀವಿ ಅದು ಬರ್ಬೇಕು ಅನ್ನೋದಾದ್ರೆ ಅದನ್ನ ಮಾಡಿರುವಂತ ಶಿಲ್ಪಿ ಅಥವಾ ಕೆತ್ತನೆ ಮಾಡಿರುವಂತ ವ್ಯಕ್ತಿಗೆ ಸೌಂಡ್ ಇಂಜಿನಿಯರಿಂಗ್ ಗೊತ್ತಿರ್ಬೇಕಲ್ವೇ? ಸೌಂಡ್ ಇಂಜಿನಿಯರಿಂಗ್ ಗೊತ್ತಿಲ್ದೇನೆ ಸರಿಗಮಪ ಮಾಡಕ್ ಬರುತ್ತಾ? ಬರಲ್ಲ. ಸೊ ಆಗ ಕೆತ್ತನೆ ಮಾಡುವಂತ ಒಬ್ಬ ಶಿಲ್ಪಿಗೂ ಸಹ ಸೌಂಡ್ ಇಂಜಿನಿಯರಿಂಗ್ ನ ನಾಲೆಡ್ಜ್ ಇತ್ತು ಅಥವಾ ಇರುವಂತೆ ಅವನು ಕಟ್ಟುತ್ತಿದ್ದ ಅನ್ನುವಂಥದ್ದು. ಸೊ ಹಾಗಾಗಿ ಇದು ನಾವು ಗಮನಿಸಬೇಕಾದಂತ ಸಂಗತಿ. ಇದೆಲ್ಲ ಇದೆ, ಆದ್ರೆ ಇದಿದೆ ಅನ್ನುವಂಥದ್ದು ನಮಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಮ್ಮ ಶಿಕ್ಷಣ ಪದ್ಧತಿಯೊಳಗೆ ನಾವು ಇದನ್ನ ಕಲಿಸೂ ಇಲ್ಲ. ಆದ್ರೆ ಇದನ್ನ ಯಾವುದಕ್ಕೆ ನಾವು ಅಪ್ಲಿಕೇಶನ್ ಮಾಡ್ಬೋದಾ? ಈಗ ಉದಾಹರಣೆಗೆ ಇನ್ನೂ ಒಂದು ಹೇಳ್ಬೇಕು ಅಂತಂದ್ರೆ, ಇದರಲ್ಲಿ ಯಾವ್ದ್ರಲ್ಲಿ ಈ 5 ರೀತಿಯಾದಂತ ಬಾಡಿ, ಅಂದ್ರೆ ನಾವು ಒಬ್ಬ ಮನುಷ್ಯನ ಆಕೃತಿ ಅಂತ ಹೇಳಿ ಅನ್ನೋದಾದ್ರೆ 5 ರೀತಿಯಾದಂಥದ್ದನ್ನ ಮಾಡಿದ್ದಾರೆ. ಅಂದ್ರೆ ಗಂಡಸರಿಗೆ ಆ ತರದ 5 ರೀತಿಯ ಒಂದು ದೇಹ ಇರಬಹುದು, ಹೆಂಗಸರಿಗೆ 5 ತರದ್ದಿರ್ಬೋದು, ಒಟ್ಟು 10. ಈ ಒಂದು ಸಂಗತಿಯನ್ನು ಎಷ್ಟೋ ವರ್ಷಗಳಿಂದ ಹೇಳಿದ್ದಾರೆ. ಆದ್ರೆ ಆ ಜ್ಞಾನವನ್ನ ಇವತ್ತಿನ ರೆಡಿಮೇಡ್ ಗಾರ್ಮೆಂಟ್ಸ್ ಮಾಡುವಂತ ಫ್ಯಾಕ್ಟ್ರಿಗಳು ಯಾರಾದ್ರೂ ಬಳಸ್ತಾರ? ಅದ್ ಮಾಡ್ಬಿಟ್ಟಿದ್ರೆ ಅವ್ರೆಲ್ರಿಗೂ ಬಹಳ ಸುಲಭ ಅಲ್ವಾ? ಆನ್ಲೈನ್ ಅಲ್ಲಿ ತರಿಸಿ, ದೊಡ್ಡದಾಯ್ತು ಸಣ್ಣದಾಯ್ತು ವಾಪಸ್ ಕಳಿಸಿ ತರಿಸಿ ಅದನ್ನ ಟೈಟ್ ಮಾಡು, ಬಿಗಿ ಮಾಡು, ಲೂಸ್ ಮಾಡು ಅನ್ನುವಂತ ಒಂದು ರಗಳೆ ಅದ್ರೊಳಗೆ ಬರ್ತಾನೆ ಇರ್ಲಿಲ್ಲ. ಆದ್ರೆ ಬಳಸಿಲ್ಲ ನಾವು.
ಆದ್ರೆ ಇದೆ. ಅದು ಬಳಸಿದ್ರೆ ಎಷ್ಟೋ ಮುಂಚೆನೆ ನಾವು ಈ ಒಂದು ಆನ್ಲೈನ್ ಟ್ರೇಡ್ ಅನ್ನ ಶುರು ಮಾಡ್ಕೊಂಡ್ಬಿಡ್ಬೋದಿತ್ತಲ್ವಾ. ಸೊ ಈ ರೀತಿಯ ಅನೇಕ ಸಂಗತಿಗಳಿದೆ. ಈ ನಾವು ಕೇಳಿದೀವಿ ಕೊಲ್ಲೂರಿನ ಹತ್ರ ಕೊಡಚಾದ್ರಿನಲ್ಲಿ ಒಂದು ಕಂಬ. ಆ ಕಂಬ ಎಷ್ಟೋ 1000 ವರ್ಷದಿಂದ ಇದೆ, 100,000ದಿಂದ, ಆದ್ರೆ ಅದಕ್ಕೆ ತುಕ್ಕು ಹಿಡಿಯೋದಿಲ್ಲ. ಈ ರೀತಿಯಾದಂತ ಕಂಬಗಳು ಅಥವಾ ಈ ರೀತಿಯಾದಂತದ್ದು ಇರುವಂತದ್ದು ದೇಶದಲ್ಲಿ 21 ಕಡೆ ಇದಾವೆ. ಅವುಗಳಿಗೆ ತುಕ್ಕು ಹಿಡಿಯೋದಿಲ್ಲ. ಅದು 1000 ವರ್ಷದ ಹಿಂದೆ. ಹಾಗಾದ್ರೆ ತುಕ್ಕು ಹಿಡಿಯಲಾರದಂತ ಉಕ್ಕನ್ನ ಮಾಡುವಂಥದ್ದು ಈ ಒಂದು ಟೆಕ್ನಿಕ್ ಇದೆಯಲ್ಲ, ಇದು ಆವಾಗಿಂದನೇ ಇರ್ಬೇಕಲ್ವಾ. ಇದು ಎಲ್ಲಿತ್ತು ಅನ್ನೋದ್ರ ಬಗ್ಗೆ ಒಬ್ರು ಒಂದು ಸ್ವಲ್ಪ ಅದನ್ನ ಹುಡುಕಿ ಒಂದಿಷ್ಟು ಪ್ರೋಬ್ ಮಾಡಿದ್ದಾರೆ. ಮಾಡಿದಾಗ ಅವರಿಗೆ ಗೊತ್ತಾಗೋದು ಸೇಲಂ ಸುತ್ತಮುತ್ತಲು ಇರುವಂತ ಇದರಲ್ಲಿ ಈ ತರದ ಉಕ್ಕನ್ನ ಮಾಡ್ತಿದ್ರು ಅಂತ. ತುಕ್ಕು ಹಿಡಿಲಾರದಂತ ಉಕ್ಕು. ಸೊ ಉಕ್ಕು ಯಾವ ರೀತಿ ಎಷ್ಟೆಷ್ಟು ತರಹದ ಉಕ್ಕು ಇತ್ತು ಅನ್ನೋದ್ರ ಬಗ್ಗೆ ಸಂಸ್ಕೃತ ಶ್ಲೋಕದಲ್ಲಿ ಸೂತ್ರಗಳು ಇದಾವೆ. 6 ತರಹದ ಒಂದು ಈ ಉಕ್ಕು ಅನ್ನುವಂಥದ್ದನ್ನ ನಾವು ಮಾಡಿದಾಗ ಕಬ್ಬಿಣ ಮತ್ತು ಕಾರ್ಬನ್, ಫೆರಸ್ ಕಾರ್ಬನ್ ಅಲಾಯ್, ಇದರ ಪ್ರಮಾಣ ಎಷ್ಟೆಷ್ಟು ಅನ್ನೋದ್ರ ಮೇಲೆ ಅದು ಎಷ್ಟು ಕಠಿಣವಾಗಿರುತ್ತೆ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಇದು ಗೊತ್ತಿರುವಂತ ಸಂಗತಿ. ಮೆಟಲರ್ಜಿ ಅನ್ನುವಂತ ಒಂದು ಶಬ್ದ ಈಗ ನಾವು ಬಳಸ್ತೀವಿ, ಅದರಲ್ಲಿ ಇರುವಂತದ್ದು. ಈ ಮೆಟಲರ್ಜಿ ಒಳಗೆ ಈ ಪ್ರಮಾಣ ಏನಿದೆಯಲ್ಲ ಅದರ ಮೇಲೆ ಅದರ ಕಠಿಣತೆ ನಿರ್ಧಾರ ಆಗತ್ತೆ, ಅಥವಾ ಅದು ಮ್ಯಾಗ್ನೆಟಿಕ್ ಎಷ್ಟರ ಮಟ್ಟಿಗೆ ಆಗತ್ತೆ, ಎಷ್ಟು ಮಟ್ಟಿಗೆ ಇಲ್ಲ ಅನ್ನೋದು ನಿರ್ಧಾರ ಆಗತ್ತೆ. ಈಗ ಯಾವುದೋ ಒಂದು ಈ ಚಿಸಲ್ ಅಂತೇನು ಹೇಳ್ತೀವಲ್ಲ, ಶಿಲ್ಪಿ ಬಳಸುವಂತದ್ದು, ಅದನ್ನ ಆತ ತುಂಬಾ ಈ ಗ್ರನೈಟ್ ಅನ್ನ ಮಾಡ್ಬೇಕು ಅಂತಂದ್ರೆ, ಗ್ರನೈಟ್ ಈಸ್ ಒನ್ ಆಫ್ ದಿ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್. ಅದನ್ನ ಕೆತ್ತಬೇಕು ಅಂತಂದ್ರೆ ಅದಕ್ಕಿಂತಲೂ ಕಠಿಣವಾಗಿರುವಂತ ಉಳಿಬೇಕು ತಾನೆ. ಸೊ ಅದನ್ನ ಮಾಡುವಂತ ಒಂದು ಟೆಕ್ನಿಕ್ ನಮ್ಗೆ ಗೊತ್ತಿತ್ತು. ಎಲ್ಲೋರಾದ ಹತ್ರ ಇರುವಂತ ಕೈಲಾಸ ಟೆಂಪಲ್ ನಿಂದ ಮೇಲಿನಿಂದ ಕೆಳಗಡೆಗೆ ಕೆತ್ಕೊಂಡ್ಬರ್ತಾರೆ. ಕೆಳಗಿನಿಂದ ಮೇಲೆ ಕಟ್ಟೋದಲ್ಲ, ಮೇಲಿನಿಂದ ಕೆಳಗೆ ಅದನ್ನ ಕೆತ್ಕೊಂಡು ಬರ್ತಾರೆ. ಒಂದು ಗುಡ್ಡವನ್ನೇ ಕೆತ್ತಿ ಕತ್ತರಿಸಿ ಅದನ್ನ ಮಾಡಿರುವಂತದ್ದು ಇದನ್ನ ನೋಡಿದೀವಿ. ಸೊ ಇದನ್ನ ಮಾಡ್ಬೇಕಾದ್ರೆ ಆ ರೀತಿಯಾದಂತ ಉಕ್ಕನ್ನು ತಯಾರಿಸುವಂತ ಮೆಟಲರ್ಜಿಯ ಕಲೆ ಅದು ನಮ್ಗೆ ಗೊತ್ತಿರ್ಬೇಕಲ್ವಾ. ಇದು ಆಧಾರ ಇಲ್ಲದಲ್ಲ, ಆಧಾರ ಇದ್ದದ್ದೇ. ಅದನ್ನ ಹುಡುಕಿದ್ದಾರೆ. ಯಾವ ರೀತಿಯಾದಂತ ಎಷ್ಟು ರೀತಿಯಾದಂತ ಉಕ್ಕು ಅದನ್ನ ಬಳಸಬಹುದು, ಮಾಡ್ತಿದ್ರು ಅನ್ನೋದ್ರ ಬಗ್ಗೆ 6 ತರಹದ ಉಕ್ಕನ್ನ ಮಾಡೋದಕ್ಕೆ ಸಾಧ್ಯ ಇತ್ತು ಅನ್ನುವಂಥದ್ದು ಇದು ಗೊತ್ತಿತ್ತು. ಇದ್ರ ಜೊತೆಗೆ ಈ ಉಕ್ಕು ಮೆಟಲರ್ಜಿ ಅನ್ನುವಂಥದ್ದನ್ನು ಬಿಡಿ, ನಾವು ಇನ್ನೊಂದು ಭಾಗಕ್ಕೆ ಬರೋಣ. ಅದು ಈ ದೂರ ಅಳೆಯುವಂಥದ್ದು. ಈ ನಿಮಿಷ, ಇದನ್ನ ನಾವು ನಿಮೇಷ ಅಂತ ಅನ್ನುವಂಥದ್ದಿದೆ. ಅದಕ್ಕೆ ಎಷ್ಟು ಹೇಗೆ ಸೆಕೆಂಡು ಈಗಿನ ಇದನ್ನ ನಾವು ಬಳಸ್ತೀವಿ. ನಿಮಿಷ ಅಂದ್ರೆ ನಾವೀಗ ಅದನ್ನ ಈ ಏನು 24 ಗಂಟೆ, ಅದರೊಳಗೆ ಒಂದ್ ದಿನಕ್ಕೆ 24 ಗಂಟೆ, ಅದರೊಳಗೆ 1 ಗಂಟೆ ಅಂದ್ರೆ ಇಷ್ಟು 60 ನಿಮಿಷ, 60 ನಿಮಿಷಕ್ಕೂ 60 ಸೆಕೆಂಡು ಅಂತೆಲ್ಲ ನಾವು ಇದು ಮಾಡ್ತೀವಿ. ಇದು ಘಟಿಪಳ ಅನ್ನುವಂಥದ್ದನ್ನು ನಾವು ಮುಂಚೆನೂ ಮಾಡಿದೀವಿ. ಈ ಸಮಯ ಅಳೆಯುವಂತ ವಿಧಾನವೂ ಸಹ ಅದಿತ್ತು. ಆವಾಗಿನ ನಿಮಿಷ ಅನ್ನೋದಕ್ಕೆ ಅದನ್ನ ಹೇಗೆ ಡಿಟರ್ಮೈನ್ ಮಾಡೋದು ಅನ್ನೋದಕ್ಕೂ ಸಹ ಒಂದಿಷ್ಟು ಆಧಾರಗಳು ಸಿಕ್ಕಿದೆ. ಒಂದು ತಾಮ್ರದ ಪಾತ್ರೆ, ಅದಕ್ಕೆ ಇಷ್ಟು ತೂಕ ಇರಬೇಕು, ಆ ತೂಕಕ್ಕೆ ಇಷ್ಟು ಏನು ತೂಕ ಇರುವಂತ ಬಂಗಾರದ ಒಂದು ಸೂಜಿಯಿಂದ ಅದಕ್ಕೆ ಹೋಲ್ ಮಾಡಿದಾಗ ಆ ಪಾತ್ರೆಯನ್ನ ನೀರಿನಲ್ಲಿ ಅದ್ದಿದಾಗ ಆ ನೀರು ತುಂಬಿದಾಗ ತುಂಬೋದಕ್ಕೆ ಬೇಕಾಗುವಂತ ಸಮಯ 1 ನಿಮಿಷ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಜೊತೆಗೆ ಇಲ್ಲಿಂದ ಚಂದ್ರನಿಗೆ ಇರುವ ದೂರ, ಇದನ್ನ ಅಳೆಯುವಂಥದ್ದು, ಅದಕ್ಕೂ ಸಹ ಸೂತ್ರವನ್ನ ಹೇಳಿದ್ದಾರೆ. ಅದು ಇಷ್ಟು ಕರಾರುವಕ್ಕಾಗಿ ಇದೆ ಅಂತಂದ್ರೆ ಅದಕ್ಕಿಂತನೂ ವಿಶೇಷವಾಗಿ ಈ ಬೆಳಕಿನ ಚಲನೆ ಎಷ್ಟು
ಅದರದ್ದು ವೆಲೋಸಿಟಿ ಅಂತ ಹೇಳ್ತೀವಲ್ಲ, ವೇಗ ಎಷ್ಟು ಅಂತಂದಾಗ ಸುಮಾರು 3,00,000 km/s ಅನ್ನುವಂಥದ್ದು ಈಗ ಅಟೋಮಿಕ್ ಕ್ಲಾಕ್ಗಳು ಬಂದ ಮೇಲೆ ನಮಗೆ ಗೊತ್ತಾಗಿರುವಂಥದ್ದು. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಶ್ಲೋಕದಲ್ಲಿ ಅದು ಕಂಡು ಬರುತ್ತೆ, ಭಾಗವತ ಪುರಾಣದಲ್ಲಿ ಇರುವಂತದ್ದು. 3.020263 into 10⁸ m/s ಅನ್ನೋದನ್ನ ಹೇಳ್ತಾರೆ. ಈ ಈ ಈ 3.020263 ಅಂತೇನು ಎಷ್ಟು ಇದೆಯಲ್ಲ ದಶಮಾಂಶ ಇದರಲ್ಲಿ, ಅದನ್ನೇ ಬೇರೆ ಎಲ್ಲೂ ಹೇಳಿಲ್ಲ. ಈ ಅಟೋಮಿಕ್ ಕ್ಲಾಕ್ ಹುಟ್ಟೋಕ್ಕಿಂತ ಮೊದಲಿನ ಸಮಯದಲ್ಲೇ ಇದು ಇದೆ. ರಾಮಚರಿತ ಮಾನಸದಲ್ಲಿ ಸಾಮಾನ್ಯವಾಗಿ ಇಷ್ಟು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಆದ್ರೆ ಈ ಕ್ಯಾಲ್ಕುಲೇಷನ್ ಇದಿಲ್ಲ, 3.020263 into 10⁸ ಅನ್ನುವಂಥದ್ದು. ಇದಕ್ಕೆ ಹೇಗೆ ಕಂಡುಕೊಂಡ್ರು ಇದನ್ನ ಅನ್ನುವಂಥದ್ದಕ್ಕೂ ಸಹಿತ ಆಧಾರ ಸಿಕ್ಕಿದೆ, ಆಧಾರ ಇದೆ. ಸೊ ಇದು ಬರೀ ಮೆಟಲರ್ಜಿ ಒಂದೇ ಅಲ್ಲ, ನ್ಯಾಯಾಂಗ ಒಂದೇ ಅಲ್ಲ, ನ್ಯಾಯ ಪದ್ಧತಿ ಒಂದೇ ಅಲ್ಲ, ಅಥವಾ ಗಣಿತ ಅಷ್ಟೇ ಅಲ್ಲ, ಸಂಗೀತ ಅಷ್ಟೇ ಅಲ್ಲ. ಸಂಗೀತಕ್ಕೆ ಮತ್ತು ಇದಕ್ಕೆ ಇರುವಂತ ಒಂದು ಸಂಬಂಧ ಏನು, ಛಂದಶಾಸ್ತ್ರಕ್ಕೆ ಮತ್ತು ಗಣಿತಕ್ಕೆ ಇರುವಂತ ಸಂಬಂಧ ಏನು, ಇವುಗಳನ್ನೆಲ್ಲ ನಾವು ಇದರಲ್ಲಿ ನೋಡಿದಾಗ ನಮಗೆ ಸಿಗುತ್ತೆ. ಛಂದಶಾಸ್ತ್ರಕ್ಕೆ ನೀವು ಬೈನರಿ ಕೋಡ್ಗೆ ಇರುವಂತ ಸಂಬಂಧವನ್ನ ನೋಡಬಹುದು ತಾನೆ. ಸೊ ಇದು ದಿಸ್ ಇಸ್ ನಾಟ್ ಸೋ, ಅಂದ್ರೆ ಈ ಬ್ರಿಟಿಷರೇನು ಇಡೀ ಭಾರತದಲ್ಲಿ ಇರುವಂತ ಎಲ್ಲಾ ಇದನ್ನು ಲಿಟರರಿ ವರ್ಕ್ಸ್ ಎಲ್ಲರನ್ನು ನಾವು ಅದನ್ನ ಒಂದು ಶೆಲ್ಫ್ ನಲ್ಲಿ ಮಾಡ್ತೀವಿ ಅನ್ನುವಂಥದ್ದು ಎಷ್ಟು ಮೂರ್ಖತನದ ಹೇಳಿಕೆ ಆಗಿತ್ತು ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಈಗ ಗೊತ್ತಾಗ್ತಾ ಇದೆ, ಅವಾಗ ಗೊತ್ತಾಗ್ಲಿಲ್ಲ ಬಿಡಿ. ಯಾಕೆ ಗೊತ್ತಾಗ್ಲಿಲ್ಲ? ಇದು ಯೋಚನೆ ಮಾಡ್ಬೇಕಾದಂತ ಸಂಗತಿ. ಸೊ ಈ ಸಂಗತಿಗಳನ್ನ ನಾನು ಕೆಲವೊಂದಿಷ್ಟು ಉದಾಹರಣೆಗಳನ್ನ ಹೇಳಿದೆ. ಸೊ ಇವುಗಳನ್ನ ನಾವು ನೋಡಿದಾಗ ಹೌದು ನಮ್ಮ ಹತ್ರ ಏನೋ ಇದೆ, ಇನ್ನೂ ಅನೇಕ ಎಷ್ಟೋ ಇದೆ, ಉದಾಹರಣೆಗಳು ಇನ್ನೂ ಇದಾವೆ. ಅದನ್ನ ಹೇಳ್ತಾ ಕೂತ್ಕೊಂಡ್ರೆ ಇನ್ನೂ 1 ಗಂಟೆ ಬೇಕಾಗತ್ತೆ. ಆದ್ರೆ ಇವು ಈಗ ನಾವು ಏನ್ ಮಾಡ್ತಾ ಇದ್ದೀವಿ, ಇದಿಷ್ಟಕ್ಕೂ ಒಟ್ಟಿಗೆ ಒಂದು ಹೆಸರನ್ನ ನಾವು ಕೊಡಬಹುದು, ಭಾರತೀಯ ಜ್ಞಾನ ಪರಂಪರೆ. ಇಂಗ್ಲಿಷ್ ನಲ್ಲಿ ಇಂಡಿಯನ್ ನಾಲೆಜ್ ಸಿಸ್ಟಮ್. ಇದು ಇಂಡಿಯನ್ ಅಂದ್ರೆ ಇಂಡಿಯನ್ ಪೊಲಿಟಿಕಲ್ ಇಂಡಿಯಾ ಅಲ್ಲ. ಆ ಮೊದಲಿನ ಅಖಂಡ ಭಾರತದ ಚಿತ್ರಣವನ್ನ ನೋಡಿ. ಯೂನಿವರ್ಸಿಟಿಗಳು ಎಷ್ಟೋ ಇದ್ವು, ನಲಂದಾದಲ್ಲಿ ಸುಟ್ಟೋಯ್ತು, 6 ತಿಂಗಳು ಬೇಕಾಯ್ತು ಅದು ಲೈಬ್ರರಿ ಸುಡೋದಕ್ಕೆ, ಪೂರಾ ಬೆಂಕಿ ಹತ್ತಿದ ಆರ್ಲೇ ಇಲ್ಲ. ಇದನ್ನೆಲ್ಲ ಕಲ್ತಿದ್ದೀವಿ. ಬಟ್ ಇದನ್ನ ನಾವು ಗಮನಿಸಿದಾಗ ಇಂಡಿಯನ್ ನಾಲೆಜ್ ಸಿಸ್ಟಮ್ ಅಥವಾ ಭಾರತೀಯ ಒಂದು ಜ್ಞಾನ ಪರಂಪರೆ ಅನ್ನುವಂಥದ್ದು ನೋಡಿದಾಗ ನಾವು ಅದನ್ನ ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿ ಅದನ್ನ ನಾವು ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅಂದ್ರೆ ಒಂದು ಲಿಟ್ರರಿ ಇದೆ, ಇನ್ನೊಂದು ನಾನ್ ಲಿಟ್ರರಿ ಇದೆ. ಅಂದ್ರೆ ಬಾಯಿಂದ ಬಾಯಿಗೆ ಅಥವಾ ನಾವು ಆಚರಿಸ್ಕೊಂಡು ಬಂದಿರುವಂತ ಅನೇಕ ಸಂಗತಿಗಳಿದ್ದಾವೆ. ಓರಲ್ ಟ್ರೆಡಿಷನ್ ಇಂದ ಬಂದಿರುವಂತದ್ದಿದೆ. ಈ ಲಿಟ್ರರಿ ಭಾಗಕ್ಕೆ ಬಂದಾಗ ನಮ್ಗೆ ಗಮನಕ್ಕೆ ಬರುವಂತದ್ದು ಸನಾತನ ಧರ್ಮದಲ್ಲಿ ಇರುವಂತ ಅನೇಕ ಅದರೊಳಗೆ ಈ ವೇದಗಳು ಬರುತ್ತೆ. ಕೋರ್ ಮುಖ್ಯವಾಗಿ ಅದರಲ್ಲಿ ಕೋರ್ ಆಗಿ ವೇದಗಳು 4 ವೇದಗಳು ಸಿಗುತ್ತೆ. ಆ ನಂತರ ನಮಗೆ ಉಳಿದ ಲಿಟ್ರೇಚರ್ ಇದರಲ್ಲಿ ಸಿಗುವಂತದ್ದು. ಅದು ಅಂತಂದ್ರೆ ಈ ಅಪ್ಲೈಡ್ ಸೈನ್ಸಸ್ ಬಗ್ಗೆ, ಈಗ ಮೆಟಲರ್ಜಿ ಇರ್ಬೋದು, ಅಥವಾ ಇದಿರ್ಬೋದು, ಸೌಂಡ್ ಇರ್ಬೋದು, ಛಂದಸ್ ಇರ್ಬೋದು, ಇವುಗಳ ಬಗ್ಗೆ ಇರುವಂತದ್ದು ಇರ್ಬೋದು. ಇಂಜಿನಿಯರಿಂಗು ಟೆಕ್ನಾಲಜಿ ಬಗ್ಗೆ ಇರುವಂತದ್ದಿದೆ. ಅದಲ್ಲದೆ ಈ ಹ್ಯೂಮನ್ ಬಾಡಿ ಬಗ್ಗೆ ಇರುವಂತದ್ದಿದೆ. ಒಂದನ್ನು ಹೇಳಿಲ್ಲ, ಅದಕ್ಕೂ ಇದೆ ಸುಶ್ರುತ ಮತ್ತು ಚರಕ ಸಂಹಿತೆಗಳಲ್ಲಿ ಇರುವಂತದ್ದು. ಅದಕ್ಕೆ ಯಾವ ರೀತಿಯಾದಂತ ಇನ್ಸ್ಟ್ರೂಮೆಂಟ್ ಬೇಕು ಅನ್ನುವಂಥದ್ದನ್ನು ಸಹಿತ ಅದರೊಳಗೆ ನಾವು ಈಗ ನಮಗೆ ತಿಳಿತಾ ಇದೆ. ಜೊತೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತದ್ದು, ಮನೋಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತದ್ದು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಿರುವಂತದ್ದು. ಈಗ ರಾಜನಿಗೆ ಡ್ಯೂಟಿಗಳು ಏನು, ಅರ್ಥಶಾಸ್ತ್ರ ಹೇಗಿರ್ಬೇಕು ಅದಿದೆ. ಇವುಗಳೆಲ್ಲವನ್ನು ಇದು ನಮಗೆ ಇರುವಂತ ಕೋರ್ ನಲ್ಲಿ ಇರುವಂತದ್ದು. ಅಂದ್ರೆ ವೇದ ಇತ್ಯಾದಿ ಸ್ಮೃತಿಗಳು, ಶ್ರುತಿಗಳು, ಇವುಗಳೆಲ್ಲ ಮೂಲಕ ನಮಗೆ ಸಿಗುವಂತದ್ದು. ಇದು ಬಿಟ್ಟಾಗ ಲಿಟ್ರರಿ ಒಳಗೆ ಸನಾತನ ಕೋರ್ ಲಿಟ್ರರಿ ವರ್ಕ್ ಒಂದಾದ್ರೆ ಜ್ಯೋತಿಷಾಸ್ತ್ರವು ಅದರೊಳಗಿದೆ. ಜೊತೆಗೆ ಅದರ್ ಧಾರ್ಮಿಕ್
ಲಿಟ್ರೇಚರ್. ಅದೇನು ಈ ಬುದ್ಧಿಸ್ಟ್ ಇದ್ರೊಳಗೆ ಇರುವಂತದ್ದು, ಜೈನ್ ಧರ್ಮದಲ್ಲಿರುವಂತಹ ಕೃತಿಗಳು, ಇವುಗಳು ಅದರ ಇದ್ರೊಳಗೆ ಎಲ್ಲ ಬರುತ್ತೆ. ಇದಲ್ಲದೆ ನಾವು ಇದಕ್ಕೆ ರೀಜನಲ್ ಆಗಿ ನಾವು ಅನೇಕ ಸಂಗತಿಗಳನ್ನ ಜೋಡಿಸ್ಬೋದು. ರೀಜನಲ್ ಏನು ಮೂರನೇದ್ದು, ಅದು ಲಿಟ್ರರಿ ಒಳಗೆ ಸನಾತನ ಇದೆ, ಅದರ್ ಧಾರ್ಮಿಕ ಲಿಟ್ರೇಚರ್ಗಳು ಅಂತೇನೆ ಹೇಳ್ತೀವಿ ಅದಿದೆ, ಜೊತೆಗೆ ಆಯಾ ಪ್ರದೇಶಗಳಿಗೆ ಅನುಕೂಲ ಇರುವಂತದ್ದು ಕೆಲವು ಈಗ ನಮ್ಮಲ್ಲಿ ವಚನಗಳಿರ್ಬೋದು, ಇವೆಲ್ಲ ಇರ್ಬೋದು. ಇವೆಲ್ಲ ಈ ಜ್ಞಾನ ಪರಂಪರೆಯ ಭಾಗವೇ. ಇವೆಲ್ಲವೂ ಇದಕ್ಕೆ ಕಾಂಟ್ರಿಬ್ಯೂಷನ್ ಮಾಡಿದಾವೆ. ಜೊತೆಗೆ ನಾನ್ ಲಿಟರರಿ ಒಳಗೆ ಓರಲ್ ಟ್ರೆಡಿಷನ್ ಇದೆ, ಆರ್ಟ್ ಫಾರ್ಮ್ಸ್ ಇದೆ, ಇವೆಲ್ಲವೂ ಸಿಗುತ್ತೆ. ಸೊ ಇದು ಒಂದು ರೀತಿಯ ಏನು 10 ಕಿಲೋಮೀಟರ್ ಮೇಲಿನಿಂದ ಗೂಗಲ್ ಮ್ಯಾಪ್ ನೋಡಿದಾಗ ನಮಗೆ ಹೇಗೆ ಸಿಗುತ್ತೋ ಆ ರೀತಿಯಲ್ಲಿ ಇರುವಂತ ಒಂದು ಚಿತ್ರಣ. ಸೊ ಇದು ಆದ್ರೆ ಈಗ ಇವುಗಳು ಇದರಲ್ಲಿ ನಮಗಿರುವಂತ ಸವಾಲುಗಳು ಏನು ಅಂತ ಕೊನೆ ಭಾಗಕ್ಕೆ ಬರ್ತಾ ಇದ್ದೀನಿ. ನಮಗೆ ಇವೆಲ್ಲವೂ ಗೊತ್ತಿದ್ರು ಸಹ ಈಗಿನ ಒಂದು ಕಾನೂನಿಗೆ ಅಥವಾ ಈಗಿನ ಸ್ಥಿತಿಗೆ ಅನುಗುಣವಾಗಿ ನಾವು ಇದನ್ನ ಪ್ರೆಸೆಂಟ್ ಮಾಡ್ಲಿಕ್ಕೆ ನಮಗೆ ಸಾಧ್ಯ ಆಗಿಲ್ಲ. ಯಾಕಂದ್ರೆ ನಾವು ಇದನ್ನ ಸ್ಟಡಿ ಮಾಡಿಲ್ಲ. ಮಂತ್ರಗಳಲ್ಲಿ ಇತರಗಳಲ್ಲಿ ಇರಬಹುದು, ಆದ್ರೆ ಅದರಲ್ಲಿ ಇರುವಂತ ಅರ್ಥ ಏನು ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳೋದಕ್ಕೆ ಹೋಗಿಲ್ಲ. ಅವುಗಳನ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳುವಂಥದ್ದು ಅಥವಾ ಅದನ್ನ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ, ಅಪ್ಲೈಡ್ ಸೈನ್ಸಸ್ ಅಂತ, ಅದನ್ನ ಮಾಡಕ್ಕೆ ನಾವು ಹೋಗಿಲ್ಲ. ಆಸ್ ಎ ರಿಸಲ್ಟ್ ದೇರ್ ಆರ್ 2 ಗ್ಲೇರಿಂಗ್ ಎಕ್ಸಾಂಪಲ್ಸ್. ಒಂದು ಟರ್ಮರಿಕ್ ಅಂದ್ರೆ ಹಳದಿ, ಅರಿಶಿಣಕ್ಕೆ ಸಂಬಂಧಪಟ್ಟಂತ ಒಂದು ಏನು ಕೇಸು ಇತ್ತು, ಅದರ ಪೇಟೆಂಟ್ ಬಗ್ಗೆ, ಅದು ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ ಅನ್ನುವಂಥದ್ರ ಬಗ್ಗೆ, ಅದನ್ನ ನಾವು ಗೆದ್ವಿ. ಆದ್ರೆ ನೀಮ್ ಅಂದ್ರೆ ಈ ಬೇವಿನ ಎಣ್ಣೆ ಬಗ್ಗೆ ಅದಕ್ಕೆ ಇರುವಂತದ್ದನ್ನ ನಾವು ಗೆಲ್ಲಕ್ಕೆ ಆಗ್ಲಿಲ್ಲ. ಯಾಕೆ ಅಂತಂದ್ರೆ ಅದು ಪೇಟೆಂಟ್ ಇಸ್ ವೆರಿ ಸಿಂಪಲ್. ನನಗೆ ಇವತ್ತು ಗೊತ್ತಾಯ್ತು, ನಿನ್ನೆ ನಿನಗೆ ಗೊತ್ತಿತ್ತಾ, ನೀನು ಪೇಟೆಂಟ್. ಮೊನ್ನೆ ಇನ್ನೊಬ್ಬರಿಗೆ ಸಿ ಇತ್ತ, ಅವನು ಪೇಟೆಂಟ್. ಸೊ ದಿಸ್ ಇಸ್ ಸಿಂಪಲ್ ಲಾಜಿಕ್ ಆಫ್ ಪೇಟೆಂಟ್ ಲಾ. ಸೊ ಇದರಲ್ಲಿ ನಾವು ಹಿಂದೆ ಇತ್ತು ನಮಗೆ ಇದು ಅನ್ನುವಂಥದ್ದನ್ನ ತೋರಿಸೋದಕ್ಕೆ ನಮ್ಮ ಹತ್ರ ಆಧಾರವೇ ಇಲ್ಲ, ನಾವು ಹುಡುಕೆ ಇಲ್ಲವಲ್ಲ. ಸೊ ಆಸ್ ಅ ರಿಸಲ್ಟ್ ವಿ ಲಾಸ್ಟ್ ಇಟ್. ಹಾಗಾಗಿ ಫಾರ್ಚುನೇಟ್ಲಿ ಅದು ಆ ಜಾಗ್ರಫಿಕಲ್ ಅಲ್ಲಿ ಜರ್ಮನಿನೋ ಇಲ್ಲೆಲ್ಲೋ ಅನ್ನೋ ಕಡೆ ಅವನು ಹೇಳಿದಾನೆ, ಆ ಏರಿಯಾಕ್ಕೆ ಮಾತ್ರ ಅಪ್ಲೈ ಆಗುವಂತ ಪೇಟೆಂಟ್ ಆಗಿದೆ. ಅದು ಇಡೀ ಜಗತ್ತಿಗೆ ಆಗುವಂತ ಪೇಟೆಂಟ್ ಆಗಿಲ್ಲ. ಟು ದ್ಯಾಟ್ ಎಕ್ಸ್ಟೆಂಟ್ ವಿ ಆರ್ ಫಾರ್ಚುನೇಟ್. ಇಲ್ಲ ಅಂತಂದ್ರೆ ನಾವು ಅದನ್ನ ಮಾಡ್ಬೇಕು. ಇನ್ನೊಬ್ಬ ಯಾರೋ ಒಬ್ಬ ಗಾಯತ್ರಿ ಮಂತ್ರದ ಬಗ್ಗೆ ಪೇಟೆಂಟ್ ಮಾಡ್ತೀನಿ ಅಂತೇಳಿ ಜರ್ಮನಿಯೊಳಗೆ, ಯುರೋಪ್ನಲ್ಲಿ ಅದೇನೋ ಇದೆ. ಅದೇನಾದ್ರೂ ನಾವು ಇಲ್ಲಿ ಗಾಯತ್ರಿ ಮಂತ್ರ ಹೇಳೋದಾದ್ರೆ ಅವ್ರಿಗೆ ದುಡ್ಡು ಕೊಡ್ಬೇಕು. ಸೊ ದಿಸ್ ಮೈ ಬಿ ದ ಸಿಚುವೇಶನ್. ಇದು ಯಾಕೆ ಅಂತಂದ್ರೆ ನಾವು ಅದಕ್ಕೆ ಆಧಾರವನ್ನ, ಅದರ ಮೂಲವನ್ನ ಹುಡುಕಿ ತಿಳ್ಕೊಳ್ಳುವಂತ ಒಂದು ಪ್ರಯತ್ನ ನಮ್ಮಲ್ಲಿ ಆಗಿಲ್ಲ ಅನ್ನುವಂಥದ್ದು. ಇದು ಏನನ್ನ ತೋರಿಸುತ್ತೆ, ಮುಂದೆ ಬರುವಂತ ದಿವಸಗಳಲ್ಲಿ ನಾವು ಇವುಗಳನ್ನ ಹೇಗೆ ಅರ್ಥ ಮಾಡ್ಕೋಬೇಕು, ಹೇಗೆ ತಿಳಿಬೇಕು, ಹೇಗೆ ತಿಳ್ಕೋಬೇಕು, ಹೇಗೆ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು, ಇದರ ಬಗ್ಗೆ ಒಂದಿಷ್ಟು ಸಂಗತಿಗಳು. ಒಂದನೇದ್ದು ನನಗನ್ಸುತ್ತೆ, ಈಗ ನಮಗೊಂದಿಷ್ಟು ಅದ್ರ ಬಗ್ಗೆ ಒಂದು ಏನು ಇದು ಬರ್ತಾ ಇದೆ, ಒಂದಿಷ್ಟು ಅರಿವು ಬರ್ತಾ ಇದೆ. ನಾವು ಇದುವರೆಗೆ ಏನ್ ಮಾಡಿದ್ವಿ, ತನ್ನಲ್ಲಿ ಅವನ ಬೆಕ್ಕು ಮತ್ತು ಬುಟ್ಟಿ ಕಥೆ ಇದ್ದಂಗೆ. ಶ್ರಾದ್ದ ಮಾಡ್ಬೇಕಾದ್ರೆ ಅವನ ಹಿರಿಯರು ಏನೋ ಬೆಕ್ಕನ್ನ ಮೇಲೆ ಬುಟ್ಟಿ ಕೌಚ್ ಹಾಕಿ ಶ್ರಾದ್ದ ಮಾಡ್ತಿದ್ರಂತೆ. ಇವು ಮಾಡ್ಕೊಂಡು ಬಂದ್ರು. ಅದ್ ಯಾಕೆ ಮಾಡ್ಕೊಂಡ್ಬಂದ್ರೆ, ಬೆಕ್ಕು ಬಂದು ಮಧ್ಯದಲ್ಲಿ ಎಲ್ಲೂ ತೊಂದರೆ ಮಾಡದಿರ್ಲಿ ಅಂತ ಮಾಡಿರುವಂತದ್ದು. ಬಟ್ ಅದು ಹೋಗಿ ಒಂದು ಕಂದಾಚಾರ ರೀತಿಯೊಳಗೆ ಶ್ರಾದ್ದ ಮಾಡ್ಬೇಕಾದ್ರೆ ಬೆಕ್ಕು ಬುಟ್ಟಿ ಬೇಕು ಅಂತ. ಸೊ ಈ ತರದಲ್ಲಿ ನಾವು ಮಾಡ್ಕೊಂಡ್ ಬಂದಿದೀವಿ. ಇದಕ್ಕೆ ಒಂದು ಸಂಸ್ಕೃತದ ಜ್ಞಾನವೂ ಸಹ ಕಡಿಮೆ ಇರೋದು ನಾವು ಅದ್ರ ಬಗ್ಗೆ ಹೆಚ್ಚು ಗಮನಿಸ್ಲಿಲ್ಲ. ವ್ಯಾಕರಣ ಇತ್ಯಾದಿ ಇವೆಲ್ಲವೂ ಸಂಸ್ಕೃತ ಅತ್ಯಂತ ಒನ್ ಆಫ್ ದಿ ಪರ್ಫೆಕ್ಟ್ ಲ್ಯಾಂಗ್ವೇಜ್ ಅನ್ನುವಂಥದ್ದು ನಾವು ಇಷ್ಟ ಹೇಳ್ತೀವಿ. ಆದ್ರೆ ಎಷ್ಟು ಜನ ನಾವು ಅದನ್ನ ಓದಿದೀವಿ, ಎಷ್ಟು ಜನ ತಿಳ್ಕೊಂಡಿದ್ದೀವಿ, ಎಷ್ಟು ಜನ ಅದನ್ನ ಅಳವಡಿಸ್ಕೊಂಡಿದ್ದೀವಿ. ಸೊ ಇದನ್ನ ಗಮನಿಸಿದಾಗ ನನಗನ್ಸುತ್ತೆ, ಒಂದೇದ್ದು ಬ್ಲಿಸ್ಫುಲ್ ಗ್ಲೋರಿಫಿಕೇಶನ್ ಅಂತ ಹೇಳ್ತೀವಿ. ಅಂದ್ರೆ ಒಂಥರ ನಮ್ಗೆಲ್ಲ ಗೊತ್ತಿದೆ ಅಂತ ಹೇಳಿ ನಾವು ಹೇಳೋದು, ವಾಟ್ಸಪ್ ಫಾರ್ವರ್ಡ್ ಮಾಡೋದು. ಬಟ್ ಅದ್ರ ಬಗ್ಗೆ ನಾವು ಓದಿದೀವ? ಇಲ್ಲ. ಸೊ ಇದು ಒಂದೇ ಹಂತ. ಆ ಹಂತದಲ್ಲಿ ನಾವಿದ್ದೀವಿ. ಈಗ ನಮ್ಗೆಲ್ಲ ಗೊತ್ತಾಗ್ತಾ ಇದೆ. ಬಟ್ ಅದನ್ನ
ಸಂಪೂರ್ಣವಾಗಿ ಅಳವಡಿಸ್ಕೊಂಡು ಅದನ್ನ ಅಧ್ಯಯನ ಮಾಡಿ ಅದನ್ನ ಹೇಗಿದೆ ಅದರ ಮೂಲಕ್ಕೆ ಹೋಗದೇನೆ ಅದನ್ನ ಬೇರೆ ಕಡೆ ಅಪ್ಲಿಕೇಶನ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನ ಮಾಡ್ಬೇಕು ಅನ್ನೋದಾದ್ರೆ ಇದಾಗ್ಬೇಕು. ಎರಡನೇ ಹಂತ ಏನು ಮುಂದೆ ಬರುವ ದಿನಗಳಲ್ಲಿ ಇರುವಂತಹ ಹಂತ ಇನ್ಫಾರ್ಮ್ಡ್ ಗ್ಲೋರಿಫಿಕೇಶನ್. ಅಂದ್ರೆ ನಮ್ಗೆ ಗೊತ್ತಿದೆ, ಹಾಗಾಗಿ ನಾವು ಇದನ್ನ ಹೇಳ್ತಾ ಇದ್ದೀವಿ, ಇವುಗಳನ್ನ ಅಧ್ಯಯನ ಮಾಡಿದೀವಿ, ಓದಿದೀವಿ, ಇವುಗಳನ್ನ ಓದಿ ಅದನ್ನ ಅರ್ಥೈಸ್ಕೊಂಡಿದೀವಿ, ಅದನ್ನ ಹೇಳ್ತಾ ಇದ್ದೀವಿ. ಇದು ಎರಡನೇ ಹಂತಕ್ಕೆ ಹೋಗ್ತೀವಿ. ಮೂರನೇದ್ದು ಏನು ಅಂತಂದ್ರೆ, ಇದಲ್ದೇನೆ ಅತ್ಯಂತ ಒಂದು ಕನ್ವಿಕ್ಷನ್ ಇಂದ, ಅತ್ಯಂತ ಶ್ರದ್ಧೆಯಿಂದ ಇದನ್ನ ಕಲಿತು ಇದನ್ನ ಮುಂದಕ್ಕೆ ಹೇಗೆ ತಗೊಂಡು ಹೋಗ್ಬೇಕು ಅನ್ನೋದನ್ನ ಯೋಚನೆ ಮಾಡುವಂತ ಹಂತ. ಇದನ್ನ ಮಾಡ್ಬೇಕು ಅಂತಂದ್ರೆ ಅದರಲ್ಲಿ ಇರುವಂತ ಈ PhD ಮಾಡ್ಬೇಕಾದ್ರೆ ಹೇಗೆ ಒಂದು ವಿಷಯದ ಬಗ್ಗೆ ನಾವು ಯಾವ ರೀತಿ ಒಂದು ಥೀಸಿಸ್ ಬರಿತೀವೋ ಹಾಗೆ ಬರೆಯೋ ಮಟ್ಟಕ್ಕೆ ನಾವು ಹೋಗ್ಬೇಕಾಗತ್ತೆ, ಅಥವಾ ನಮ್ಮ ಸಮಾಜ ಹೋಗ್ಬೇಕಾಗತ್ತೆ, ನಮ್ಮ ಸಮಾಜದಲ್ಲಿರೋ ಜನರು ಹೋಗ್ಬೇಕಾಗತ್ತೆ. ಆವಾಗ ಆ ಮೂರನೇ ಹಂತಕ್ಕೆ ಹೋಗ್ತೀವಿ. ನಾಲ್ಕನೇದ್ದು ಇದರ ಮುಂದಿನ PhD, ಹೊಸ ಆವಿಷ್ಕಾರಗಳು ಇದರಿಂದ ಮುಂದಕ್ಕೆ ತಗೊಂಡು ಹೋಗುವಂತದ್ದು. ಈ ಬೈನರಿ ಇಲ್ಲಿಗೆ ಮುಗಿಯಲಿಲ್ಲ, ಇನ್ನು ಮುಂದಕ್ಕೆ ತಗೊಂಡು ಹೋಗುವಂತದ್ದು, ಅಲ್ಲಿಗೆ ಹೋಗ್ಬೇಕಾಗತ್ತೆ. ಈ 4 ಹಂತಗಳನ್ನ ನಾವು ಗಮನಿಸಿದಾಗ ನಾವು ಇನ್ನು ಒಂದೇ ಹಂತದಲ್ಲಿದ್ದೀವಿ, ವಾಟ್ಸಪ್ ಫಾರ್ವರ್ಡ್ ನಲ್ಲಿ ಇದ್ದೀವಿ. ವಾಟ್ಸಪ್ ಫಾರ್ವರ್ಡ್ ಮಾಡುವಾಗ ಅದನ್ನ ಬರೆದಿರೋದನ್ನ ಏನಿದೆ ಅನ್ನೋದನ್ನು ನೋಡ್ದೇನೆ ಫಾರ್ವರ್ಡ್ ಮಾಡ್ತಾರೆ. ಸೊ ದಿಸ್ ಇಸ್ ವಾಟ್ಸಪ್ ಯೂನಿವರ್ಸಿಟಿ ಏಜ್ ಕಾಲ. ಸೊ ಹಾಗಾಗಿ ನಾವು ಈ 4 ಹಂತಗಳನ್ನ ಗಮನಿಸಿದಾಗ ನಾವು ಒಂದೇ ಹಂತದಲ್ಲಿದ್ದೀವಿ. ಇದೇ ಹಂತದಲ್ಲಿ ಹೆಚ್ಚು ವರ್ಷಗಳ ಕಾಲ ಇರೋ ಹಾಗಿಲ್ಲ. ಮುಂದಕ್ಕೆ ಹೋಗೋದನ್ನ ಯೋಚನೆ ಮಾಡಬೇಕು. ಅದಕ್ಕೆ ಏನೇನನ್ನ ಮಾಡಬೇಕು ಅನ್ನುವಂಥದ್ದು ನಾವು ಯೋಚನೆ ಮಾಡಿ ಮಾಡ್ಬೇಕಾಗಿರುವಂಥದ್ದು. ಇದಕ್ಕೆ ಆಗಿರುವಂತ ಒಂದೆರಡು ಸಂಗತಿಗಳು ಏನು ಅಂತಂದ್ರೆ, ಫಾರ್ಚುನೇಟ್ಲಿ ನಮಗೆ ಈ ಒಂದು ಇಷ್ಟೆಲ್ಲ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಾವು ಮುಂದಕ್ಕೆ ಹೋಗ್ಬೇಕು ಅನ್ನುವಂತ ಒಂದು ಆಶಯವನ್ನ ಅನೇಕ ಜನ ಹೊಂದಿದ್ದಾರೆ. ಜೊತೆಗೆ ಭಾರತ ಸರ್ಕಾರ ಇದೆ, ಧರ್ಮೇಂದ್ರ ಪ್ರಧಾನ್ ಅವರ ಕಾಲದಲ್ಲಿ ಒಂದು IKS ಅನ್ನುವಂಥದ್ದು, ಇಂಡಿಯನ್ ನಾಲೆಜ್ ಸಿಸ್ಟಮ್ ಅಂತ ಹೇಳಿ ಭಾರತೀಯ ಜ್ಞಾನ ಪರಂಪರಾ ಅನ್ನುವಂತ ಒಂದು ಯೂನಿಟ್ ಅನ್ನು ಸಹ ಮಾಡಿದೆ. ಅವರು ಒಂದಿಷ್ಟೇನು ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಬರೀ ಸರ್ಕಾರ ಮಾಡಿ ಅಂತ ಹೇಳಿದ್ ಕೂತ್ಕೊಂಡ್ರೆ ಇದು ಮುಗಿಯೋದಲ್ಲ. ಇದು ಇಡೀ ಸಮಾಜ ಇದನ್ನ ಮಾಡ್ಬೇಕಾಗತ್ತೆ, ಸಂಸ್ಕೃತ ಅಧ್ಯಯನ ಮಾಡ್ಬೇಕಾಗತ್ತೆ, ಆ ಮೂಲಕ ಈ ಎಲ್ಲ ಶ್ಲೋಕಗಳಲ್ಲಿರುವಂತ ಅರ್ಥವನ್ನ ಗ್ರಹಿಸ್ಬೇಕಾಗತ್ತೆ. ಅದನ್ನ ತಗೊಂಡು ಮುಂದಕ್ಕೆ ಹೋಗ್ಬೇಕಾದಂತ ದಾರಿಯನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಮಾಡಿ ಆ ಒಂದು ಸ್ಥಿತಿಗೆ ಹೋದಾಗ ನಾವು ವಿಶ್ವಗುರು ಆಗ್ತಾ ಇದ್ದೀವಿ ಅನ್ನುವಂಥದ್ದನ್ನ ಹೇಳಬಹುದು. ಇದನ್ನ ಬರೀತ ವಿಶ್ವಗುರು ಅಂತ ಹೇಳಿ ಒಂಥರ ರೆಟೋರಿಕ್ ರೀತಿಯೊಳಗೆ ಅದನ್ನ ಹೇಳ್ಬಿಟ್ರೆ ಆಗಲ್ಲ. ಇದು ಆಗ್ಬೇಕಾಗಿರುವಂತಹ ಸಂಗತಿ. ಸೊ ಇದನ್ನ ಇವತ್ತಿನ ದಿನಮಾನಕ್ಕೆ ಹೇಗೆ ಅಳವಡಿಸ್ಬೇಕು ಅನ್ನುವಂಥದ್ರ ಬಗ್ಗೆ ಯೋಚನೆ ಆಗ್ಬೇಕು ಅಂತ ಅದು ಗೊತ್ತಿರ್ಬೇಕಲ್ವೇ. ಹಾಗಾಗಿ ಆ ಒಂದು ಸ್ಥಿತಿಗೆ ನಾವು ಹೋಗ್ಬೇಕು. ಇದು ನಮ್ಮ ಮುಂದೆ ಇರುವ ಸವಾಲು ಅಂತ ನನ್ಗನ್ಸುತ್ತೆ. ಸೊ ಇದಿಷ್ಟು ಸಂಗತಿಗಳು. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಧನ್ಯವಾದಗಳು ಸರ್. ಭಾರತೀಯ ಜ್ಞಾನ ಪರಂಪರೆಯ ಕುರಿತು ಬಹಳ ಸೊಗಸಾಗಿ ವಿವರಿಸಿದ್ರಿ. ಪ್ರಶ್ನೆಗಳಿದ್ರೆ ಚುಟುಕಾಗಿ ತಮ್ಮ ಕೈ ಎತ್ತಿ ಒಂದೇ ಪ್ರಶ್ನೆಯನ್ನು ಒಬ್ರು ಕೇಳಿ. ಶ್ರೀನಾಥ್ ಅವರೇ. MV ಶ್ರೀನಾಥ್. ಅಶೋಕ್ ಇಲ್ಲೂರ್. ಒಂದ್ ನಿಮಿಷ. ಅವರು ಸೌಂಡ್ ಆಫ್ ಮಾಡಿ ಇಟ್ಟಿದ್ದೆ ಅವರದ್ದು. ಶ್ರೀನಾಥ್ ಅವರೇ ಈಗ ನಮಸ್ಕಾರ. ನ್ಯಾಯಮೂರ್ತಿಗಳಾದ ಚಂದ್ರಶೇಖರ್ ಅವರು ಎಲ್ಲ ವಿವರಣೆ ಕೊಟ್ಟರು. ಕಡೆಯಲ್ಲಿ ಬರೀ ಸವಾಲ್ ಮಾತ್ರ ಹೇಳಿದ್ರು, ಪರಿಹಾರ ಮಾತ್ರ ಹೇಳಿಲ್ಲ. ಪರಿಹಾರ ಏನು ಅನ್ನೋದನ್ನ ನಮಗೆ ಅಧ್ಯಯನ ಮಾಡ್ಬೇಕು ಅಷ್ಟೇನೆ. ಬರೀ ವಾಟ್ಸ್ಆಪ್ ಫಾರ್ವರ್ಡ್ ಮಾಡೋದಲ್ಲ, ವಾಟ್ಸ್ಆಪ್ ಫಾರ್ವರ್ಡ್ ಮಾಡೋದಕ್ಕೆ ಇರುವಂತ ಸಮಯವನ್ನ ಅಧ್ಯಯನ ಮಾಡೋದಕ್ಕೆ ಬಳಸಿ. ಈಗ ನ್ಯಾಯಾಂಗ ವ್ಯವಸ್ಥೆ, ನಮ್ಮ ನ್ಯಾಯಾಂಗ ವ್ಯವಸ್ಥೆನಲ್ಲಿ ಅದಕ್ಕೆ ಈಶಾನ್ಯ ಕೇಂದ್ರದವರು ಅನೇಕ ಈ ರೀತಿಯಾದಂತ ಇದನ್ನ ತಿಗಳಾರಿ